ಕಾಂಗ್ರೆಸ್ ಇಂದ ಜೋರಾಗಿದೆ ಪೆನ್ ಡ್ರೈವ್ ಫೈಟ್. ಹುಬ್ಬಳ್ಳಿಯಲ್ಲಿ ಎಚ್ಡಿಕೆಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಪಟ್ಟಿದೆ. ಹುಬ್ಬಳ್ಳಿಯ ಡೆನಿಸನ್ ಹೋಟೆಲ್ ಬಳಿಯಲ್ಲಿ ಭಾರೀ ಹೈಡ್ರಾಮಾ ಇದೆ. ಜೆಡಿಎಸ್ ಹಾಗೆಯೇ ಕಾಂಗ್ರೆಸ್ ಮುಖಂಡರ ನಡುವೆ ಮಾತಿನ ಚಕಮಕಿಯಾಗಿದೆ. ಮಾಜಿ ಸಚಿವ ಸಾರಾ ಮಹೇಶ್ ಹಾಗೆಯೇ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ನಡುವೆ ವಾಗ್ವಾದ ಆಗಿದೆ. ಜಗಳವನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನು ಪಡೆದಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ಕಚೇರಿ ಮುಂದೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಈಗ ಒಂದಷ್ಟು ಯುವಕ ಕಾರ್ಯಕರ್ತರು ಸಹ ಬಂದಿದ್ದಾರೆ. ಅವರು ಸಹ ಒಂದು ಜೆಡಿಎಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ಇಬ್ಬರನ್ನು ಸಹ ಹರಸಾಹಸ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮುಖಂಡನೇ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನ ಮಾತಾಡೋಣ. ಅಲ್ರಿ ಅಲ್ಲಿ ಆ ಬ್ಲೂ ಫಿಲ್ಮ್ ಹೀರೋ ಪ್ರಜ್ವಲ್ ರೇವಣ್ಗೆ ದೇಶ ಬಿಟ್ಟು ಓಡಿಸ್ಯಾರ. ಇವರ ಅವ್ರನ್ನ ರಕ್ಷಣೆ ಕೊಡ್ತಾರ. ಈಗ ಹೊಳ್ಳಿ ಇಲ್ಲಿ ನಾಟಕ ಮಾಡಕ್ ಬಂದಾರ. ಅವನ್ನ ಸಸ್ಪೆಂಡ್ ಮಾಡಿವಿ ಅದ್ ಮಾಡಿವಿ ಅಂತ ಅದನ್ನ ವಿರೋಧಿಸ್ತೀವಿ. ಅವ್ನ ಕೂಡಲೇ ವಾಪಸ್ ತರಿಸ್ಬೇಕಂತ ನಮ್ಮ ಬೇಡಿಕೆ. ರೇವಣ್ಣಗೆ ವಾಪಸ್ ಕರ್ಸ್ಬೇಕು. ಪ್ರಜ್ವಲ್ ರೇವಣ್ಗೆ ಇಮಿಡಿಯೇಟ್ ಆಗಿ ವಾಪಸ್ ಕರೆಸಬೇಕು. ಈ ನಾಟಕ ಎಲ್ಲ ಬಿಡ್ಬೇಕು. ಇದನ್ನ ಸಸ್ಪೆಂಡ್ ನಾಟಕ ನಾಳೆನೇ ವಾಪಸ್ ತಗೋಬಹುದು. ನೋಡ್ರಿ, ನಾವಿಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಯುತ ಅಂತ ಹೋರಾಟ ಮಾಡ್ತಾ ಇದೀವಿ. ಅವ್ರು ಬಂದಾರ ತಕ್ಷಣ ನಾವು ನಮ್ಮ ಪ್ರತಿಭಟನೆ ಮಾಡಿ ನಾವು ಅವ್ರಿಗೆ ಕೇಳ್ತಾ ಇದೀವಿ. ಅವ್ರನ್ನ ವಾಪಸ್ ಈ ಜೆಡಿಎಸ್ ಅವ್ರು 4 ಜನ ಎಲ್ಲ ಗುಂಡಾಗಿರಿ ಮಾಡ್ತಾ ಇದಾರೆ. ಅವ್ರು ಇಲ್ಲ ಅವ್ರು ಮಾಡ್ತಿದ್ರು. ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡ್ಬೇಕು. ಅವ್ರನ್ನ ಇದು ಕಾಂಗ್ರೆಸ್ ಮುಖಂಡ ಮಹಿಳಾ ಕಾರ್ಯಕರ್ತರು ಸಹ ಇಲ್ಲಿ ಒಂದು ಏನಾದ್ರು ಪ್ರತಿಭಟನೆ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಸಹ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪಾಲಿಕೆ ಸದಸ್ಯರಾದಂತಹ ವಿರೋಧ ಪಕ್ಷದ ನಾಯಕ ಸಹ ಇಲ್ಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಏನ್ ಹೇಳ್ತೀರಿ? ಇಲ್ಲ, ಈಗ ಅವರು ಪ್ರಜ್ವಲ್ ಅವ್ರು ಎಲ್ಲಿದಾರ ಅವ್ರು ಕರೆಸೋದು ಬಿಟ್ಟು ಇಲ್ಲೇನು ಪ್ರೆಸ್ ಮೀಟ್ ಮಾಡ್ತಾರೆ. ಅವರು ಹೆಣ್ಮಕ್ಳು ಬರೀ ಅವ್ರದಷ್ಟೇ ಫೋಟೋ ತೋರಿಸಿ ಇವ್ರದ್ದು ಬಿಟ್ಟು ಬರೀ ಹೆಣ್ಮಕ್ಳು ತೋರಿಸ್ತಾರೆ. ಇವರು ಅವ್ರನ್ನ ಅರೆಸ್ಟ್ ಮಾಡ್ಲಿ ಮೊದಲು, ಆಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡ್ಲಿ. ಅದನ್ನು ಬಿಟ್ಟು ಇಲ್ಲೇನು ಮಾಡ್ತಾರೆ ಅವರು? ಅವ್ರು ಎಲ್ಲಾದ್ರೂ ಕರ್ಸ ಅಂತ ಹೇಳ್ರಿ. ಅವ್ರಿಗೆ ಅದು ಪ್ರೆಸ್ ಮೀಟ್ ಬಂದ್ ಮಾಡ್ಬೇಕು. ಅವ್ರು ಬಂದ್ ಮಾಡ್ಬೇಕು, ಅವ್ರು ಕರ್ಸಬೇಕು. ನಮ್ದು ಅದಕ್ಕೆ ಕೇಳಿದ್ರೆ ನಾವು ಇಲ್ಲಿ ಮಹಿಳೆಯರ ಆಗ್ರಹವಾದ ಒಟ್ಟಾರೆ ಇಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಒಂದು ರೀತಿಯ ಹೈಡ್ರಾಮಾ ಮುಂದುವರೆದಿದೆ ಅಂತ ಹೇಳ್ಬೋದು. ಒಟ್ಟು ಆರೋಪಿ ಇದ್ದಾನೆ, ಅಂದ್ರೆ ಆರೋಪಿ ಸ್ಥಾನದಲ್ಲಿ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವ್ರನ್ನ ವಿದೇಶಕ್ಕೆ ಹೋಗಿದ್ದಾರೆ, ವಾಪಸ್ ಕರ್ತರೋ ಮೂಲಕ ಅರೆಸ್ಟ್ ಮಾಡಬೇಕು. ಅದಾದ ನಂತರ ನಿಮ್ಮ ಪಕ್ಷದ ಚಟುವಟಿಕೆ ಮಾಡ್ರಿ ಅನ್ನೋ ಒಂದು ಆಗ್ರಹ ಕಾಂಗ್ರೆಸ್ ಮುಖಂಡರ. ಕ್ಯಾಮರಾಮನ್ ರವಿ ಜೊತೆ ಶಿವರಾಮ ಸೊಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇದು ಕಾಂಗ್ರೆಸ್ ಅವರ ಆಗ್ರಹ. ಇಲ್ಲಿ ಮಹಿಳೆಯರ ಐಡೆಂಟಿಟಿ ರಿವೀಲ್ ಆಗಿದೆ. ವಿಡಿಯೋ ಮತ್ತೆ ಫೋಟೋಸ್ ಮುಖೇನ ಈ ತರ ಮಹಿಳೆಯರ ಮಾನವನ್ನ ಹರಾಜು ಹಾಕಿದ್ದಾರೆ. ಇವರು ಸುಮ್ಮನೆ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ವಿದೇಶಕ್ಕೆ ಎಸ್ಕೇಪ್ ಆಗೋದಕ್ಕೆ ಹೆಲ್ಪ್ ಮಾಡಿದೆ ಇವರು. ಫಸ್ಟ್ ಅವನನ್ನು ಕರೆಸ್ಬೇಕು. ಇವರು ಪ್ರಜ್ವಲನ್ನ ಕರೆಸ್ಬೇಕು, ಅರೆಸ್ಟ್ ಆಗಬೇಕು, ತನಿಖೆ ಆಗಬೇಕು, ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮಗಳಾಗಬೇಕು ಅನ್ನೋ ಆಗ್ರಹವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರಲ್ಲಿ ಇದ್ರಲ್ಲ, ಸೊ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಟೈಮ್ನಲ್ಲಿ ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಪರಸ್ಪರ ಮಾತಿನ ಚಕಮಕಿ ಆಗಿದೆ. ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನ ಪಡಬೇಕಾಯಿತು. ಈ ಪೆನ್ ಡ್ರೈವ್ ವಿಷಯ ಹೊರಗಡೆ ಬಂದ ಮೇಲೆ ವಿಡಿಯೋಗಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋಕೆ ಶುರು ಮಾಡಿದ ಮೇಲೆ ಕಾಂಗ್ರೆಸ್ ನಿರಂತರವಾಗಿ ಹೋರಾಟ ಮಾಡ್ತಲೇ ಇದೆ. ಕುಮಾರಸ್ವಾಮಿ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿತ್ತು, ನೀವೇ ವಿದೇಶಕ್ಕೆ ಕಳಿಸೋದಕ್ಕೆ ಹೆಲ್ಪ್ ಮಾಡಿದ್ರಿ, ಆತ ಎಸ್ಕೇಪ್ ಆಗೋದಕ್ಕೆ, ಅಬ್ಸ್ಕ್ಯಾಂಡ್ ಆಗೋದಕ್ಕೆ ಸಹಾಯ ಮಾಡಿದ್ದೆ ನೀವು ಅನ್ನೋ ಆರೋಪವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.